ಹೆಂಗಿದ್ದೀರಾ ಈಗ? ಇವಾಗ ಚೆನ್ನಾಗಿದ್ದೀನಿ ಡಾಕ್ಟರ್. ನನಗೆ ಭಯ ಆಗೋಗಿತ್ತು, ಏನು ಮಾಡ್ತಾರೋ ಹೆಂಗೆ ಮಾಡ್ತಾರೋ ಅಂತ. ಆದರೆ ಇಂಜೆಕ್ಷನ್ನಿಂದ ನಾರ್ಮಲ್ ಐತಲ್ಲ, ಇವಾಗ ಚೆನ್ನಾಗಿದ್ದೀನಿ ಸರ್. ಏನೂ ನೋವಿಲ್ಲ, ಏನಿಲ್ಲ. ಚೆನ್ನಾಗಿ ಎಕ್ಸಸೈಸ್ ಎಲ್ಲ ಮಾಡಬೇಕು. ಡಯಟ್ ಎಲ್ಲ ಕೊಟ್ಟಿರ್ತಾರಲ್ಲ, ಡಯಟ್ ಎಲ್ಲ ಫಾಲೋ ಮಾಡ್ಬೇಕು ನೀವು, ಸರಿನಾ? ಸೊ ಇದು ನಿಮ್ದು ಮಂಡಿ ಟ್ರೀಟ್ಮೆಂಟ್ ಆಯ್ತಲ್ಲ, ನೋವೇನಾದ್ರು ಆಯ್ತಾ? ಮುಂಚೆ ಸಿಕ್ಕಾಪಟ್ಟೆ ನೋವಿತ್ತು ಸರ್. ಟ್ರೀಟ್ಮೆಂಟ್ ಆದ್ಮೇಲೆ ಬಹಳ ಒಳ್ಳೇದಾಯ್ತು ಸರ್. ಓಕೆ, ಇವಾಗ ನೋವೇನಿಲ್ವಾ? ಇಲ್ಲ ಸರ್. ಯಾಕಂದ್ರೆ ತುಂಬಾ ನೀರ್ ತುಂಬಿತ್ತು ಮಂಡಿಲಿ, ಅದೆಲ್ಲ ತೆಗ್ದಿದೀವಿ. ನೀರ್ ತೆಗ್ದಿದ್ದು ನೀವು, ಅವ್ರು ನೀರ್ ತೆಗದ್ಮೇಲೆ ಎಷ್ಟೋ ಅವರು ಎದ್ದು ಓಡಾಡಕ್ಕೆ ಅಂತಾನೆ ದಳ್ತಿರು ಸರ್. ಆದ್ರೆ ರೆಸ್ಟ್ ಮಾಡು ಅಂತ ಹೇಳಿ ಎಷ್ಟೋ ನೋವು ಕಮ್ಮಿ ಆಗಿದೆ ಸರ್ ಅವ್ರಿಗೆ. ಅದು ಮನೇಲಿ ರೆಸ್ಟ್ ಮಾಡಿ, ಮಂಡಿಗೆ ಐಸ್ ಎಲ್ಲ ಇಟ್ಕೊಬೇಕು ಚೆನ್ನಾಗಿ. ಒಂದು ವಾರ ಇಂಜೆಕ್ಷನ್ ಎಲ್ಲ ಕೊಟ್ಟಿರೋದು, ಒಂದು ವಾರ ರೆಸ್ಟ್ ಅಲ್ಲಿ ಇರಬೇಕು. ಅದಾದ್ಮೇಲೆ ಎಕ್ಸಸೈಸ್ ಎಲ್ಲ ಸ್ಟಾರ್ಟ್ ಮಾಡಬೇಕು ಒಂದು ವಾರ ಆದ್ಮೇಲೆ. ಊಟ ಇಲ್ಲಿ ಡಯಟ್ ಕೊಡ್ತಾರೆ, ಸೊ ನೀವು ಅದನ್ನೇ ಫಾಲೋ ಮಾಡಬೇಕು. ಎಕ್ಸಸೈಸ್ ಕೂಡ ಚಾರ್ಟು ವಿಡಿಯೋಸ್ ಎಲ್ಲ ಕೊಡ್ತಾರೆ, ಅದು ಪ್ರಕಾರನೇ ಫಾಲೋ ಮಾಡ್ಬೇಕು ನೀವು, ಸರಿನಾ? ನೆಕ್ಸ್ಟ್ ಮತ್ತೆ ಚೆಕಪ್ಗೆ 1 ತಿಂಗಳಾದ್ಮೇಲೆ ಬಂದು ತೋರಿಸ್ಬೇಕು. ಹೆಂಗಿದ್ದೀರಾ ಈಗ? ಚೆನ್ನಾಗಿದ್ದೀನಿ ಸ್ವಾಮಿ, ನಿಮ್ಮ ಆಶೀರ್ವಾದದಿಂದ. ಅದು ಯಾವ ಟೈಮ್ನ ನನ್ನ ಕಾಲು ಮುಟ್ಟಿದ್ರು ಅವತ್ತಿನ ಇವತ್ತಿನವ್ರಿಗೆ ನನಗೆ ನೋವೇ ಇಲ್ಲ ಸ್ವಾಮಿ. ಎದ್ದು ತಿರುಗಾಣ ಮಾಡಿರಿ ಸ್ವಾಮಿ. ಓಕೆ, ಚೆನ್ನಾಗಿ ಎಕ್ಸಸೈಸ್ ಮಾಡಿ, ಹಂಗೆ ಮೇಂಟೈನ್ ಮಾಡ್ಕೊಂಡು ಹೋಗಿ. ಆಯ್ತು. ಜಾಸ್ತಿ ಕೆಲಸ ಮಾಡ್ಕೊಂಡು ಮತ್ತೆಲ್ಲ ನೋವೆಲ್ಲ ಬರ್ಸ್ಕೊಂಬೇಡಿ, ಸರಿನಾ?